ನೋಡಿ ಮೇಡಮ್, ಹೆಂಚೆಲ್ಲ ಹೊಡೆದೋಗ್ಬಿಟ್ಟಿದೆ. ಮಳೆ ಬಂದರೆ ತುಂಬ ಸೋರ್ತಾ ಇದೆ. ಮಕ್ಕಳಿಗೆ ಕೂರ್ಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಮೇಡಮ್. DC ಕಚೇರಿಗೆ ಅರ್ಜಿ ಕಳಿಸಿದ್ವಲ್ಲ ಸುನೀತಾ, ಏನಾಯ್ತದು? DC ಕಚೇರಿಗೇನೋ ಅರ್ಜಿ ಕೊಟ್ಟಿದ್ರಿ ಮೇಡಮ್, ಆದರೆ ಫಂಡ್ ಎಲ್ಲ ಬಿಡುಗಡೆ ಆಗಬೇಕು ಅಂದರೆ ಇನ್ನೂ ಟೈಮ್ ಹಿಡಿಯುತ್ತೆ ಮೇಡಮ್. ಪಾಪ ಮಕ್ಕಳು, ನೋಡೋಣ ಏನಾಗುತ್ತೆ ಅಂತ. ಎಲ್ಲರ ಜೀವನದಲ್ಲಿ ಒಂದು ಕತೆ ಇದ್ರೆ ನನ್ನ ಕತೆಯಲ್ಲಿ ಜೀವನನೇ ಇದೆ. ಪ್ರತಿ ಮನುಷ್ಯನಿಗೂ ದೇವ್ರನ್ನ ನೋಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ನನ್ನ ಈ ಆಸೆ 30 ವರ್ಷದ ಹಿಂದೆನೇ ತೀರಿತ್ತು, ನನ್ನ ದೇವತೆನ ಕಂಡಾಗ. ಹೌದು, ಶಾರದಾ ಟೀಚರ್ ನನ್ನ ಜೀವನದ ದೇವತೆ. ನಮ್ಮಪ್ಪಯ್ಯನೂ ಓದಿಲ್ಲ, ಅವರಪ್ಪಯ್ಯನೂ ಓದಿಲ್ಲ. ದಿನಾ ಎದ್ದು ಅಪ್ಪನ ಜೊತೆ ದೊಡ್ಡ ಮನುಷ್ಯನ ಹಾಗೆ ಕೆಲ್ಸಕ್ಕೆ ಹೋಗ್ತಿದ್ದಿದ್ ನನಗೆ ನಿಜವಾದ ದೊಡ್ಡ ಮನುಷ್ಯ ಮಾಡೋದಕ್ಕೆ ಶಾಲೆಗೆ ಸೇರಿಸಿದ್ದು ಇದೇ ಶಾರದಾ ಟೀಚರ್. ನೀವ್ಯಾಕೆ ಕಲ್ಕೊತಿದ್ದೀರಾ 3 ಜನ? ಮಕ್ಕಳ ಮನಸ್ಸುಗಳಂತ ಶುದ್ಧ ಜಾಗಗಳಲ್ಲೂ ಈ ಸಮಾಜ ತುಂಬೋ ಕೊಳಕಿಂದ ನಾವು ಹಿಂದುಳಿಯೋ ಪರಿಸ್ಥಿತಿ ಬಂದಾಗ ನಮ್ಮನ್ನೆಲ್ಲ ಕೈ ಹಿಡಿದು ಮುಂದೆ ಕರ್ಕೊಂಡು ಬಂದಿದ್ದು ನಮ್ಮ ಶಾರದಾ ಟೀಚರ್. ಏನಿದೆಯೋ ಅದನ್ನೇ ಜಾಸ್ತಿ ಪ್ರೀತಿ ಜೊತೆ ಹಂಚ್ತಾ ಇದ್ರು. ನಮ್ಮಲ್ಲೇನೋ ಕೊರತೆ ಇದೆ ಅಂತಲೋ, ನಾವು ಯಾವ್ದಾದ್ರೂ ಚಿಕ್ಕ ರೀತಿಯಲ್ಲಾದ್ರೂ ಕೀಳು ಅಂತ ಒಂದು ಕ್ಷಣಕ್ಕೂ ಒಪ್ತಾ ಇರಲಿಲ್ಲ. ನಾವು ಒಪ್ಪೋಕ್ಕೂ ಬಿಡ್ತಾ ಇರಲಿಲ್ಲ. ಜೀವನದಲ್ಲಿ ನಮ್ಮ ಜಾತಿ, ಹಣ, ಅಂತಸ್ತು ಹೀಗೆ ಎಷ್ಟೋ ನೆಪಗಳಿಂದ ನಮ್ಮ ಸಮಾಜದ ವೃತ್ತದಲ್ಲಿ ಬಿಟ್ಟಿರೋ ಬಿರುಕುಗಳನ್ನ ಪ್ರೀತಿಯಿಂದಲೇ ಸರಿ ಮಾಡ್ತಾ ಇದ್ದಾರೆ. ಅವರು ನನ್ನ ಜೀವನದಲ್ಲಿ ಬರದೇ ಇದ್ದಿದ್ರೆ ನನ್ನ ಜೀವನ ಏನಾಗಿರೋದು ಅಂತ ಊಹೆ ಮಾಡೋದಕ್ಕೂ ನಂಗಿಷ್ಟ ಇಲ್ಲ. DC ಕಚೇರಿಯಿಂದ ಫಂಡ್ ಸ್ಯಾಂಕ್ಷನ್ ಆಗ್ಬಿಡ್ತಾ? ಇದು ಹೇಗೆ? ನೀವು